ಈ ಅಲಿಗೇಷನ್ಸ್ಗಳು ಯಾವಾಗ ಗಂಭೀರ ಆಗುತ್ತೆ ಗೊತ್ತಾ? ಅದಕ್ಕೆ ಏನಾದ್ರೂ ಆಧಾರ ಇದ್ರೆ, ಬಿಜೆಪಿ ಅವ್ರದ್ದು ಹಳೆಯ ಚಾಳಿ ಆಧಾರ ರಹಿತವಾಗಿ ಆರೋಪ ಮಾಡೋದು. ಸೊ ಅಂತ ಆರೋಪಗಳು ಗಂಭೀರ ಅಲ್ಲ. ಈಗ ಕೇಳಿ, ಇಲ್ಲಿ ಸರ್ಕಾರದ ವಿರುದ್ಧ ಸಿಎಂ ಅವ್ರ ವಿರುದ್ಧ ಟೀಕೆ ಮಾಡಕ್ಕೆ ಅವ್ರಿಗೆ ಯಾವುದು ಇಲ್ಲ ವಿಷಯಗಳು. ಸೊ ಹಾಗಾಗಿ ತಂದೆಯವ್ರ ಮೇಲೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ನನ್ನ ಸುಮ್ಮನೆ ಅನ್ನೆಸೆಸರಿ ಡ್ರ್ಯಾಗ್ ಮಾಡಿ ಸುಳ್ಳು ಆರೋಪಗಳನ್ನು ಮಾಡ್ತಿದ್ದಾರೆ. ಆಧಾರ ಕೊಟ್ಟರೆ ಅದು ಗಂಭೀರ ಆಗುತ್ತೆ. ಆಧಾರ ಎಲ್ಲಿ ಸುಮ್ಮನೆ ಬಾಯಿ ಪ್ರತಾಪ ಸಿಂಹ ಈ ಹಾದಿ ಬೀದಿಲಿ ಹೋಗೋರೆಲ್ಲ ಏನೇನೋ ಆರೋಪ ಮಾಡ್ತಾರೆ, ಅದಕ್ಕೆಲ್ಲ ಉತ್ತರ ಕೊಡ್ತಾ ಕೂತ್ಕೊಂಡ್ರೆ ಏನು? ಆಧಾರ ಇಲ್ಲದೆ ಸುಮ್ಮನೆ ಟೀಕೆ ಮಾಡಿದ್ರೆ ಅದಕ್ಕೆಲ್ಲ ಉತ್ತರ ಕೊಡ್ಕೊಳಕ್ಕಾಗತ್ತಾ? ಆಮೇಲೆ ಅದು ಕೊನೆನೇ ಇರೋದಿಲ್ಲ. ಸೊ ಹಾಗೆಲ್ಲ ಮತ್ತೆ ಯಾರು ಬಿಜೆಪಿಲಿ ಕೆಲಸ ಇಲ್ವೋ, ಯಾರು ಚಲಾವಣೆಯಲ್ಲಿ ಇಲ್ವೋ ಅಂಥವ್ರು ಆ ಥರ ಆರೋಪ ಮಾಡ್ತಾರೆ. ಅದಕ್ಕೆಲ್ಲ ನಾನು ಉತ್ತರ ಕೊಟ್ಕೊಂಡು ಕೂತ್ಕೊಂಡ್ರೆ ಇದು ಅದೇ ಕೆಲಸ ಆಗುತ್ತೆ. ಪ್ರತಾಪ್ ಸಿಂಹ, ಯತ್ನಾಳ್ ಅವ್ರಿಗೆಲ್ಲ ಏನು ಕೆಲಸ ಇದೆ ಬಿಜೆಪಿಲಿ? ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ, ಹಾಗಾಗಿ ಕೆಲಸ ಇಲ್ಲದೆ ಮಾಡ್ತಾರೆ. ಅವರು ಚಲಾವಣೆಯಲ್ಲಿ ಇರಬೇಕು ಅಂತ. ಮತ್ತೆ ಬಿಜೆಪಿ ಐಟಿ ಸೆಲ್ಲು ಅವ್ರದ್ದು ನಂಬಿ ಏನೋ ಹಾಕಿದ್ದಾರೆ. ಬಟ್ ಆಧಾರ ಇಲ್ಲದೆ ಇರೋ ಆರೋಪಗಳಿಗೆ ನಾವು ಉತ್ತರ ಕೊಡೋಕ್ಕಾಗೋದಿಲ್ಲ. ಯಾರು ಬೇರೆಯವ್ರ ಹೇಳಿಕೆ ಬಗ್ಗೆ ಬೇರೆಯವರು ಏನು ಹೇಳಿಕೆ ಕೊಟ್ಟಿದ್ದಾರೆ, ಏನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಅದಕ್ಕೆ ನಾನು ಹೊಣೆಗಾರ ಆಗಕ್ಕಾಗಲ್ಲ. ಆದರೆ ಈ ವಿಚಾರವಾಗಿ ನಾನು ಈಗಾಗಲೇ ಬೇಕಾಸಲ್ಲಿ ಮಾತನಾಡಿದ್ದೀನಿ. ಮತ್ತೆ ಯಾವಾಗಿಂದ ನವೆಂಬರಿಂದ ಮಾತಾಡ್ತಿದ್ದೀನಿ. ಇನ್ನೂ ಎಷ್ಟು ಸರಿ ಅದ್ರ ಬಗ್ಗೆ ಮಾತಾಡೋದು. ಸೊ ಈ ವಿಚಾರದಲ್ಲಿ ಮತ್ತೆ ನಾನು ಏನು ಮಾತಾಡೋದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.